ಮೋದಿ ಕ್ಯಾಬಿನೆಟ್ನಲ್ಲಿ ಜೆಡಿಯುಗೆ ಬಹುತೇಕ 2 ಸ್ಥಾನ ಫಿಕ್ಸ್. ನಿತೀಶ್ ಕುಮಾರ್ ಪಾರ್ಟಿಗೆ ಮೋದಿ ಮಣೆ ಹಾಕಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ಜೆಡಿಯುಗೆ 2 ಸ್ಥಾನ ಸಿಗೋದು ಬಹುತೇಕ ಖಾತ್ರಿಯಾಗಿದೆ. ಯಾರು ಆ ಇಬ್ಬರು ಅಂತಂದ್ರೆ ಲಲನ್ ಸಿಂಗ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ರಾಮನಾಥ್ ಠಾಕೂರ್ ಯಾರು ಅಂತಂದ್ರೆ ಮೊನ್ನೆಷ್ಟೇ ಕರ್ಪೂರಿ ಠಾಕೂರ್ ಭಾರತ ರತ್ನ ಪ್ರಶಸ್ತಿ ಬಂತಲ್ಲ, ಅವ್ರ ಮಗ. ಸೊ ಅವ್ರಿಗೂ ಪ್ರಾಶಸ್ತ್ಯ ಸಿಗುವಂತಹ ಸಾಧ್ಯತೆಗಳಿದೆ. ತಾವು ಈಗಾಗಲೇ ಎಲ್ಲ ರೀತಿಯ ಚರ್ಚೆಗಳು ಜೊತೆಗೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ನಾವು ಈ ಬಗ್ಗೆ ವರದಿಯನ್ನು ನೀಡ್ತಾ ಇದ್ದೀವಿ. ರಾಜ್ಯದಿಂದ ಬಸವರಾಜ ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಹಾಗೇನೇ ಪ್ರಹ್ಲಾದ್ ಜೋಶಿ ಇವರು ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರ ತಂದೆ ರಾಜ್ಯದ 4ನೇ ಮುಖ್ಯಮಂತ್ರಿ ಆಗಿದ್ದಂತಹ SR ಬೊಮ್ಮಾಯಿ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, HRD ಮಿನಿಸ್ಟರ್ ಆಗಿದ್ರು ದೇವೇಗೌಡರ ಕಾಲದಲ್ಲಿ. ದೇವೇಗೌಡರು ಮತ್ತೆ SR ಬೊಮ್ಮಾಯಿ ಅವರು ಸೆಂಟ್ರಲ್ ಇದ್ರು. ಈಗ ಕುಮಾರಸ್ವಾಮಿ ಅವರು ಮತ್ತು ಬೊಮ್ಮಾಯಿ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಆ ಎಲ್ಲ ದಿನಗಳನ್ನು ರಿಕಾಲ್ ಮಾಡ್ಕೋಬೇಕೀಗ. ಮತ್ತೊಂದು ಕಡೆ ಚಿರಾಗ್ ಪಾಸ್ವಾನ್, ರಾಮನಾಥ್ ಠಾಕೂರ್, ಈಗಷ್ಟೇ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಇವ್ರಿಗೂ ಕೂಡ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ, LJPಯ ಮುಖ್ಯಸ್ಥ. 5 ಸೀಟ್ಗಳಿದೆ ಇವ್ರದ್ದು. ಜ್ಯೋತಿರಾದಿತ್ಯ ಸಿಂಧಿಯಾ ಅವ್ರಿಗೂ ಕೂಡ ಕಾಲ್ ಹೋಗಿದೆ. ಇವರೆಲ್ಲರೂ ಕೂಡ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಫಿಕ್ಸ್. 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಿರುವಂಥದ್ದು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊಂತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್? ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿಯವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ ಅಲ್ಲಿ. ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದೂ ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಭಾಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ತೀರ್ಮಾನ. ಇದು ನಮ್ಮ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅದು ಅಷ್ಟು ಸುಲಭದ ಮಾತಲ್ಲ. ಆ ಸೌಭಾಗ್ಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಒದಗಿ ಬಂದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ನಮ್ಮ ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರಂಗಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. ಆ ಸಾಧನೆಯ ವೇಗ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ದೇಶಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇದು ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವು. ಸೊ ಇವತ್ತು NDA ಒಕ್ಕೂಟ ಇವತ್ತು ಬಹುಮತ ಗಳಿಸಿರೋದು ಬಹಳ ಸಂತೋಷದ ವಿಚಾರ. ಹೀಗಾಗಿ ನಾವೆಲ್ಲ ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಈ ವ್ಯಕ್ತಿಗತ ಬಿಟ್ಟು ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮಾಡುವವರು ಕೆಲವೇ ಮಂದಿ ಅಂತ ಹೇಳಿ ನಮ್ಮ ದೀನ್ ದಯಾಳ್ಜಿಯವರು ಹೇಳಿದಂಥ ಮಾತು. ಅಂಥ ಒಬ್ಬ ದೇಶಕ್ಕೋಸ್ಕರ ದುಡಿಯಬಲ್ಲಂಥ ವ್ಯಕ್ತಿಯೊಬ್ಬ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಆ ರಾಷ್ಟ್ರಭಕ್ತ ತನ್ನ ಪ್ರಮಾಣ ವಚನ ಸ್ವೀಕರಿಸುವುದು ನೋಡುವುದೇ ನಮಗೆಲ್ಲರಿಗೂ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ 3ನೇ ಬಾರಿ ನರೇಂದ್ರ